ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ದಕ್ಷಿಣ ಕಾಶಿಯಾಗಿರ್ತಕ್ಕಂಥ ಛಾಯಾ ಭಗವತಿ ಕಡೆ ಹೋಗ್ತಾ ಇದ್ದೇವೆ. ಸೊ ಏಷ್ಯಾದಲ್ಲಿ ಎಲ್ಲಿಯೂ ಇಲ್ಲದಂತಹ ವಿಶಿಷ್ಟವಾಗಿರ್ತಕ್ಕಂಥ ದೇವಸ್ಥಾನ. ಸೊ ಅಲ್ಲಿ 18 ತೀರ್ಥಗಳು ಕಾಣ ಸಿಗುತ್ತವೆ. ಸೊ 18 ತೀರ್ಥಗಳಲ್ಲಿ ಪುಣ್ಯ ಸ್ನಾನ ಮಾಡಿ 7 ಜನ್ಮದ ಕರ್ಮ ಫಲಗಳನ್ನು ಕಳೆದುಕೊಳ್ಳಬಹುದು ಎನ್ನುವ ಸ್ಥಳ ಪ್ರತೀತಿ ಇದೆ. ಸೊ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಕ್ಕೆ ನಮ್ಮ ಪಯಣ ಬಹಳ ದಿನಗಳ ನಂತರ ಸಾಗುತ್ತಿದೆ. ಸೊ ಹಿಂಗೆ ಹೋಗಬೇಕಾದ್ರೆ ದಾರಿಯ ಮಧ್ಯೆ ನಮ್ಮ ಬಸವ ಸಾಗರ ನೀರು ಬಿಟ್ಟಾಗ ಇದರ ರಮಣೀಯ ರೋಚಕ ರಣರೌದ್ರವಾಗಿರ್ತಕ್ಕಂಥ ಒಂದು ವ್ಯೂವನ್ನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈಗ ಸದ್ಯಕ್ಕೆ ಈ ಥರ ಇದೆ, ನೋಡ್ಕೊಂಬಿಡಿ. ತುಂಬ ಸಖತ್ತಾಗಿರ್ತಕ್ಕಂಥ ನಮ್ಮ ಬಸವಸಾಗರ ಅಣೆಕಟ್ಟು. ಒಂದು ಸಾರಿ ನಿಂತ್ಕೊಂಡು ಪೂರ್ತಿಯಾಗಿ ನೋಡ್ಕೊಂಡು ಬಿಡೋಣ, ಏನಂತೀರ? ಸೊ ಇಲ್ಲೇ ನಿಲ್ಸೋಣ. ಹೇಗಿದೆ ನಮ್ಮ ನಾರಾಯಣಪುರ ಡ್ಯಾಮ್, ಬಸವಸಾಗರ ಅಂತ. ಇಳಬಿ ಡಿವೈನ್ ಲವ್. ಹುಡುಗರಿಗೆ ಅವ್ರ ಹುಡುಗಿಯರ ಮೇಲೆ ಎಷ್ಟು ಲವ್ ಇರುತ್ತೋ ಗೊತ್ತಿಲ್ಲ, ಬಟ್ ಬೈಕ್ಗಳ ಮೇಲೆ ಡಿವೈನ್ ಲವ್ ಇದ್ದೇ ಇರುತ್ತೆ. ಸೊ ಇದೆ, ನೋಡ್ಕೊಂಬಿಡಿ ಬಸವಸಾಗರ. ಎಷ್ಟು ಗೇಟ್ಗಳಿದ್ದಾವೆ? 2, 4, 6, 8, 10, 12, 14, 16, 18, 20, 22, 25. ಎಷ್ಟು ಗೇಟ್ ಅದಾವೆ? 25. ಕನ್ಫ್ಯೂಸ್ ಆಗುತ್ತೆ ಹುಡುಗರು ಎಣಿಸ್ಲಿಕ್ಕೆ. ಸರಿ ನೋಡ್ಕೊಳ್ಳಿ, ತುಂಬ ಡೀಪ್ ಇದೆ, ತುಂಬ ಕಲ್ಲುಗಳಿವೆ. ಸೊ ಈ ಸಾಗರವನ್ನು ಅಂದರೆ ಬಸವಸಾಗರ, ಈ ಬಸವ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮೊದಲೆಲ್ಲ ಆ ಅಣೆಕಟ್ಟು ಮೇಲೆ ರಸ್ತೆ ಇತ್ತು, ಹಂಗೆ ಅಡ್ಡಾಡ್ತಿದ್ವಿ. ನಮ್ಮದು ರಾಜದೂತ್ ಇದ್ದಾಗ ಆ ಅಣೆಕಟ್ಟು ಮೇಲೇ ಅಡ್ಡಾಡೋ ರಸ್ತೆ ಇತ್ತು. ಈ ಬ್ರಿಡ್ಜ್ ಆಗೋದಕ್ಕಿಂತ ಮೊದಲು. ಸೊ ಈ ಬ್ರಿಡ್ಜು ಯಾವಾಗ ಮಾಡಿದ್ರು ಅಷ್ಟೊಂದು ಸರಿಯಾಗಿ ನೆನಪಿಲ್ಲ, ಬಟ್ ಆ ಅಣೆಕಟ್ಟು ಮೇಲೆ ನಾನು ಅಡ್ಡಾಡಿದ್ದೀನಿ. ರಾಜದೂತ್ ಬೈಕಲ್ಲಿ ನಾನು ಮುಂದೆ ಕುಂದಿರ್ತಿದ್ದೆ, ನಮ್ಮಪ್ಪ ಓಡಿಸ್ತಾಯಿದ್ರು. ರಾಜದೂತ್ ಬೈಕಲ್ಲಿ ಆ ಸೌಂಡು, ಆ ಮಜಾನೇ ಬೇರೆ ಗುರು. ಸೊ ಅದೇ ಮುಖ್ಯ ರಸ್ತೆ ಆಗಿತ್ತು ಅಣೆಕಟ್ಟು ಮೇಲೆ. ಸೊ ಜಾಸ್ತಿ ಭಾರ ಇರ್ತಕ್ಕಂಥ ವಾಹನಗಳು ಅಣೆಕಟ್ಟುಗಳ ಮೇಲೆ ಅಡ್ಡಾಡಿದರೆ ಅಣೆಕಟ್ಟು ಶಿಥಿಲಾವಸ್ಥೆ ಬೇಗ ಬರುತ್ತೆ, ಬೇಗ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಈ ಬ್ರಿಡ್ಜ್ನ ಮಾಡಿದರು. ಈ ಬ್ರಿಡ್ಜು ಸರಿಸುಮಾರು 1-1.5 ಕಿಲೋಮೀಟ್ರ್ ಇರ್ಬೋದು, ಹೆಚ್ಚು ಕಮ್ಮಿ. ಸೊ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಬ್ರಿಡ್ಜ್ ಇದು, ತುಂಬ ಚೆನ್ನಾಗಿದೆ. 1 ಕಿಲೋಮೀಟ್ರ್ ಇದೆ ಈ ಬ್ರಿಡ್ಜ್. ಏನಂತೀರ? ಬಸವಸಾಗರ ಅಣೆಕಟ್ಟು ನೋಡಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಾವು ನಾರಾಯಣಪುರಿಗೆ ಬಂದ್ವಿ ಅನಿಸುತ್ತೆ. ಸೊ ಇದೇ ನಾರಾಯಣಪುರ. ಈ ಸರ್ಕಲ್ ಬಂದರೆ ಏನೋ ಒಂಥರ ಖುಷಿ ಗುರು. ನಮ್ಮ ಅಜ್ಜಿ ಊರಿಗೆ ಹಿಂಗೆ ಹೋಗ್ಬೇಕಲ್ಲ, ಈ ಸರ್ಕಲ್ ನೋಡೋಕೆ ಒಂಥರ ಖುಷಿ. ಈ ಸರ್ಕಲ್ ಬಂದ್ಬಿಟ್ರೆ ನಮ್ಮ ಅಜ್ಜಿ ಊರು ಬಂದಂಗೆ. ನಾರಾಯಣಪುರ ಯಾವಾಗಲೂ ಇದೇ ಥರ ಕ್ರೌಡ್ ಆಗಿರುತ್ತೆ. ಇದೇ ಬಸ್ ಸ್ಟ್ಯಾಂಡ್. ದಕ್ಷಿಣ ಕಾಶಿ ಛಾಯಾ ಭಗವತಿ ದೇವಸ್ಥಾನ. ವಾವ್, ಮ್ಯಾಸಿವ್ ಆಗಿದೆ ಗುರು. ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅನಿಸುತ್ತೆ. ಫಸ್ಟಿಗೆಲ್ಲ ಇದೇ ಇತ್ತು ಕಮ್ಮನು. ಸೊ ಇವಾಗ ಬಹಳ ದೊಡ್ಡದಾಗಿದೆ. ಓಕೆ, ಇದನ್ನು ಒನ್ ಡೇ ಟ್ರಿಪ್ಗೆ ಆಪ್ಷನ್ ಆಗಿ ಇಟ್ಕೋಬೋದು. ಅಷ್ಟೊಂದು ಚೆನ್ನಾಗಿದೆ ಪ್ರಕೃತಿಯ ಮಡಿಲಿನಲ್ಲಿ. ಕೃಷ್ಣಾ ನದಿಯ ತಟದ ಮೇಲೆ ಆ ದೇವಸ್ಥಾನ ಇರೋದು. ನೀರು ಬಿಟ್ಟಾಗ ಮಳೆಗಾಲದಲ್ಲಿ ನೀರು ದೇವಸ್ಥಾನದ ಒಳಗಡೆ ಬರುತ್ತವೆ. ಅಷ್ಟೊಂದು ನದಿ ಪಾತ್ರಕ್ಕೆ ಅಂಟಿಕೊಂಡು ಆ ದೇವಸ್ಥಾನ ಇದೆ. ಇದೂ ತುಂಬ ಪ್ರವಾಸಿ ಸ್ಥಳನೇ, ಬಟ್ ಅಷ್ಟೊಂದು ಫೇಮಸ್ ಇಲ್ಲ. ಈಗ ನಾವು ಮಾಡೋಣ ಫೇಮಸ್, ಏನಂತೀರ? ನಮ್ಮ ಕಡೆ ಈ ಥರ ಈಡನ್ ಪ್ರವಾಸಿ ಸ್ಥಳಗಳು, ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಳಗಳು ತುಂಬ ಇವೆ, ಅಷ್ಟೊಂದು ಫೇಮಸ್ ಇಲ್ಲ. ಸೊ ಹಾಗಾಗಿ ನೀವೆಲ್ಲರೂ ಈ ವ್ಲಾಗ್ನ ಸಾಕಷ್ಟು ಶೇರ್ ಮಾಡಿದರೆ
ನಮ್ಮ ಭಾಗದ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಎಲ್ಲರಿಗೂ ಗೊತ್ತಾಗಂಗೆ ಆಗುತ್ತೆ ಅಲ್ವಾ. ನಮ್ಮ ಕಡೆನೂ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಳಗಳಿವೆ, ತುಂಬ ಚೆನ್ನಾಗಿರ್ತಕ್ಕಂಥ ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಸ್ಥಳಗಳು ನಮ್ಮ ಭಾಗದಲ್ಲಿವೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು. ಸೊ ಹಾಗಾಗಿ ಎಲ್ಲರೂ ಈ ವ್ಲಾಗ್ನ ಶೇರ್ ಮಾಡಿ, ತುಂಬ ಜನಕ್ಕೆ ಗೊತ್ತಾಗಲಿ. ರಾಯಚೂರು ಬರೀ ಬಿಸಿಲಿಗೆ ಮಾತ್ರ ಫೇಮಸ್ ಆಗಿಲ್ಲ, ಈ ಥರ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಕ್ಕೆ ಫೇಮಸ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗಲಿ. ಸೊ ಇಲ್ಲಿ ಛಾಯಾ ಭಗವತಿಯಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಜಲಪಾತ ಇದೆ. ಸೊ ನೀರು ಬೀಳ್ತವೆ, ಛಾಯಾ ಭಗವತಿ ಜಲಪಾತ ನೋಡ್ಬೋದು. ಏನು ಸಖತ್ತಾಗಿ ಬಂಡೆಗಳು ಇವೆ ಅಂದರೆ, ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಕರ್ಕೊಂಡೋಗಿ ತೋರಿಸ್ತೀನಿ. ಆ ಕಲ್ಲುಗಳು ಯಾವ ಲೆವೆಲಿಗೆ ಚೆನ್ನಾಗಿ ಕಾಣ್ತವೆ, ಯಾವ ಲೆವೆಲಿಗೆ ಇದೆ ಅಂದರೆ ಮಳೆಗಾಲದಲ್ಲಿ ಬರಬೇಕು. ಇದು ಸ್ಟಾರ್ಟಿಂಗ್ ಇಲ್ವಾ, ನೀರು ಬಿಟ್ಟಾಗ ಡ್ಯಾಮಿಂದ ನೀರು ಬಿಡ್ತಾರ. ಆ ಕಡೆ ಈ ಕಡೆ ಬೆಟ್ಟ, ನಟ್ಟ ನಡುವೆ ದಾರಿ, ಗಿಡ ಮರಗಳು, ನದಿಯ ಪಾತ್ರ, ನದಿಯ ಪಕ್ಕದಲ್ಲೇ ವಿಚಾರಣೆ ತುಂಬ ತುಂಬ ಚೆನ್ನಾಗಿದೆ. ಈ ಥರ ಸಣ್ಣ ಪುಟ್ಟ ದಾರಿಯಲ್ಲಿ ಹೋಗೋದು ತುಂಬ ಖುಷಿ ಪಡ್ತು. ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಒಂದು ರಸ್ತೆ ಬರುತ್ತೆ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ. ನಾ ಬೈ ಚಾನ್ಸ್ ದಾರಿ ತಪ್ಪಿ ಆ ದಾರಿಯಲ್ಲಿ ಹೋದೆ, ಬಟ್ ಆ ರಸ್ತೆನೂ ಸಹ ಇದೇ ಥರ ಇತ್ತು, ಇದನ್ನು ಅದೇ ಥರ ಇದೆ. ಸೊ ಫೈನಲಿ ಛಾಯಾ ಭಗವತಿಯ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಸಂಡೇ ತುಂಬ ಜನ ಇರ್ತಾರೆ ಅಂದ್ಕೊಂಡೆ, ಬಟ್ ಯಾರೂ ಇಲ್ಲ. ಕಾರಣ ಮಳೆ ಬರ್ತಾ ಅಂತ ಹೆದರ್ಕೊಂಡು ತುಂಬ ಜನ ಬಂದಿಲ್ಲ. ಸೊ ಮಳೆಗೆ ಹೆದರ್ಕೊಂಡು ಇಷ್ಟೊಂದು ಸೊಗಸಾಗಿ ಮಸ್ತಾಗಿ ಇರ್ತಕ್ಕಂಥ ಸ್ಥಳನ ಮಿಸ್ ಮಾಡ್ಕೊತ ಇದ್ದೀರಾ ಅಂದರೆ ಏನು ಹೇಳೋಕ್ಕಾಗಲ್ಲ ಬಿಡಿ. ಇದೆ ಛಾಯಾ ಭಗವತಿ. ಅಲ್ಲಿ ಹೀಗೆ ಹೋದರೆ ದೇವಸ್ಥಾನ ಬರುತ್ತೆ. ಕೆಳಗಡೆ ನದಿಗೆ ಅಂಟ್ಕೊಂಡು ನೀರಿದಾವೆ ಸಣ್ಣದಾಗಿ. ಏನಂತಾರೆ, ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ನಾರಾಯಣಪುರ ಪಕ್ಕದಲ್ಲಿರ್ತಕ್ಕಂಥ ಛಾಯಾ ಭಗವತಿಗೆ ಇವತ್ತು ನಾವು ಬಂದಿದ್ದೇವೆ. ಸೊ ಏಷ್ಯಾದಲ್ಲಿ, ಇಡೀ ವಿಶ್ವದಲ್ಲಿ ಎಲ್ಲಿಯೂ ಇಲ್ಲದಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇವಸ್ಥಾನ ಈ ಛಾಯಾ ಭಗವತಿ ದೇವಸ್ಥಾನ. ಸೊ ಏಷ್ಯಾದಲ್ಲಿ, ವಿಶ್ವದಲ್ಲಿ ಎಲ್ಲೂ ಇಲ್ಲದಂಥ ದೇವಸ್ಥಾನ ಯಾಕ ಅಂತ ಹೇಳಿದೆ ಅಂದರೆ, ಛಾಯಾ ಸೂರ್ಯನ ಪತ್ನಿಯಾಗಿರ್ತಕ್ಕಂಥ ಛಾಯಾ ದೇವಿಯ ದೇವಸ್ಥಾನ ಇಲ್ಲಿದೆ. ಸೊ ಇಲ್ಲಿ ಬಿಟ್ರೆ ಆ ಛಾಯಾ ದೇವಿಯ ದೇವಸ್ಥಾನ ಎಲ್ಲೂ ಇಲ್ಲ. ಸೊ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನನ ಮೊದಲು ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಆಮೇಲೆ ಈ ಸ್ಥಳ ಪುರಾಣ ಹಾಗೂ ಈ ಛಾಯಾ ದೇವಿ ಇಲ್ಲಿ ಬಂದು ನೆಲೆಸಿದ ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಸೊ ಒಳಗಡೆ ಹೋಗೋಣ ಬನ್ನಿ, ದೇವಸ್ಥಾನನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಸೊ ತುಂಬಾ ವಿಶೇಷವಾಗಿದೆ ಈ ದೇವಸ್ಥಾನ. ಸೊ ಇಲ್ಲಿ ಮಂಗ್ಯಗಳು ಬಹಳ ಹುಷಾರಾಗಿರ್ಬೇಕು. ಇಲ್ಲಿ ನೋಡಿದ್ರೆ ಯಾರು ಇಲ್ಲ, ಪ್ರವಾಸಿಗರು, ನಾವೇ ಬಂದಿರೋದು. ತುಂಬಾ ಚೆನ್ನಾಗಿದೆ, ಪ್ರಕೃತಿಯ ಮಡಿಲಿನಲ್ಲಿ ತುಂಬಾ ಸೊಗಸಾಗಿದೆ ಈ ದೇವಸ್ಥಾನ. ಸೊ ಪಕ್ಕದಲ್ಲಿ ಕೃಷ್ಣ ಹರಿತಾ ಇದ್ದಾರೆ. ಸೊ ಕೃಷ್ಣಗೆ ಮಳೆಗಾಲದಲ್ಲಿ ತುಂಬಾ ನೀರು ಬಂದ್ರೆ ಇಲ್ಲಿವರೆಗೂ ನೀರು ಬರುತ್ತವೆ. ಸೊ ಅದನ್ನ ಸಹ ನೀವು ನೋಡ್ಬೋದು. ದೇವಸ್ಥಾನ ಬಾಗ್ಲಿ ಹಾಕಿದೆ, ವಿಗ್ರಹ ಒಳಗಡೆ ಇದೆ, ಕಾಣುತ್ತಿಲ್ಲ, ಗೊತ್ತಿಲ್ಲ. ಸೊ ಇದೆ ಛಾಯಾ ಭಗವತಿ ದೇವಸ್ಥಾನ. ಈ ದೇವಸ್ಥಾನ ಹೆಬ್ಬಂಡೆಗಳನ್ನ ಕೊರೆದು ಆ ಹೆಬ್ಬಂಡೆ ಒಳಗಡೆ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಬಹು ದೊಡ್ಡದಾಗಿ ಇಲ್ಲದೆ ಇರ್ಬೋದು ಈ ದೇವಸ್ಥಾನ, ಬಟ್ ಮೂರ್ತಿ ಚಿಕ್ಕದಾದ್ರ ಕೀರ್ತಿ ದೊಡ್ಡದಂದಂಗೆ ಈ ದೇವಸ್ಥಾನ ಸಣ್ಣದಿದ್ರು ಸಹ. ಸೊ ಇಲ್ಲಿ ಸ್ಥಳ ಪುರಾಣ ಹಾಗೂ ಇಲ್ಲಿನ ಮಹತ್ವ ತುಂಬ ದೊಡ್ಡದು. ಸೊ ಅದಕ್ಕಾಗಿ ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ. ಕಾಶಿನಾಥೇಶ್ವರನ ದರ್ಶನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಈ ಛಾಯಾ ಭಗವತಿಯಲ್ಲಿ ಬಂದು ಈ ದೇವಿಯ ದರ್ಶನ ಮಾಡಿದ್ರೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ತುಂಬ ದೊಡ್ಡದಾಗಿರ್ತಕ್ಕಂಥ ಹೆಬ್ಬಂಡೆ. ಸೊ ಇದೇ ಬಂಡೆ ಒಳಗಡೆ ಆ ದೇವಸ್ಥಾನ ಇದೆ. ತುಂಬ ದೊಡ್ಡದಾಗಿರ್ತಕ್ಕಂಥ ಬೆಟ್ಟ. ಈ ಬೆಟ್ಟದ ಒಳಗಡೆ ಈ ಛಾಯಾ ಭಗವತಿ ದೇವಿಯ ದೇವಸ್ಥಾನ ಇದೆ. ಸೊ ಸೂರ್ಯನ
ಪತ್ನಿ ಆಗಿರ್ತಕ್ಕಂಥ ಸಂಜ್ಞಾ ರವರ ಛಾಯಾ ದೇವಸ್ಥಾನ. ಸ್ನೇಹಿತರೆ, ಇಲ್ಲಿನ ಸ್ಥಳ ಪುರಾಣ ತುಂಬ ವಿಶೇಷವಾಗಿದೆ. ಸ್ಥಳ ಪುರಾಣ ಅನ್ನೋದಕ್ಕಿಂತ ಪೌರಾಣಿಕ ಕತೆ. ಸೊ ಇಲ್ಲಿ ಛಾಯಾ ಭಗವತಿ, ಛಾಯಾ ದೇವಿಯು ಬಂದು ನೆಲೆಸಲಿಕ್ಕೆ ಕಾರಣ ಏನಪ್ಪ ಅಂದರೆ, ಸ್ವಲ್ಪ ಹಿಂದಕ್ಕೋಣ, ಆ ಕತೆ ಮೂಲ ಎಲ್ಲಿಂದ ಹುಟ್ಟಿತು ಅಂತ ನೋಡೋಣ. ಸಂಜ್ಞಾ ಅಂದರೆ ಸೂರ್ಯ ದೇವನ ಪತ್ನಿಯಾಗಿರ್ತಕ್ಕಂಥ ಸಂಜ್ಞಾ ಅವರು ಸೂರ್ಯನ ಪ್ರಖರತೆ ಶಾಖವನ್ನು ತಾಳಲಾರದೆ ತಪಸ್ಸು ಮಾಡಬೇಕಂತ ನಿರ್ಧಾರ ಮಾಡ್ತಾರೆ. ಅಂದರೆ ಸೂರ್ಯನ ತಾಪವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಪಡೀಬೇಕಂತ ತಪಸ್ಸು ಮಾಡ್ಬೇಕಂತ ನಿರ್ಧಾರ ಮಾಡ್ತಾರೆ. ಅದನ್ನು ತನ್ನ ಪತಿದೇವ ಆಗಿರ್ತಕ್ಕಂಥ ಸೂರ್ಯನಿಗೆ ಹೇಳಲಿಕ್ಕೆ ಅವ್ರು ಹೋಗಲ್ಲ. ಸೊ ನಿನ್ನ ಶಾಖದಿಂದ ನನಗೆ ತೊಂದರೆ ಆಗ್ತಾಯಿದೆ ಅಂತ ತನ್ನ ಗಂಡನಿಗೆ ಹೇಳಿದರೆ, ಎಲ್ಲಿ ಸೂರ್ಯದೇವ ಬೇಜಾರಾಗ್ತಾನೋ ಇಲ್ಲ ಮುನಿಸ್ಕೊಂಡು ಶಾಪ ಕೊಡ್ತಾನೋ ಅಂತ ಇದ್ರಿ ಸಂಜ್ಞಾ ದೇವಿಯು ತನ್ನನ್ನೇ ಹೋಲುವ ಛಾಯಾದೇವಿಯನ್ನು ಸೃಷ್ಟಿ ಮಾಡ್ತಾರೆ. ಛಾಯಾದೇವಿಯನ್ನು ಸೃಷ್ಟಿ ಮಾಡಿ ಆ ಛಾಯಾದೇವಿಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಎಲ್ಲವನ್ನು, ರೂಪ ಮಾತ್ರ ಅಲ್ಲದೆ ತನ್ನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳನ್ನು ಆ ಸಂಜ್ಞಾದೇವಿ ಛಾಯಾಳಿಗೆ ತುಂಬುತ್ತಾಳೆ. ಆಗ ಸಂಪೂರ್ಣವಾಗಿ ಜನ್ಮ ತಳೆದ ಛಾಯಾದೇವಿಯು ಸೂರ್ಯನೊಂದಿಗೆ ಸಂಸಾರ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಸೊ ಸಂಜ್ಞಾ ಅವರು ಛಾಯಾದೇವಿಯನ್ನು ಸೂರ್ಯದೇವನ ಹತ್ರ ಬಿಟ್ಟು ತಪಸ್ಸಿಗೆಂದು ಹೋಗಿಬಿಡ್ತಾರೆ. ಸೊ ಹೋದಾಗ ಛಾಯಾದೇವಿ ಸೂರ್ಯನೊಂದಿಗೆ ವೈವಾಹಿಕ ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಒಂದು ದಿನ ಸೂರ್ಯನಿಗೆ ಈಕಿ ನನ್ನ ಪತ್ನಿ ಅಲ್ಲ, ಇದು ಬೇರೆಯವರು, ಛಾಯಾದೇವಿ ಸೃಷ್ಟಿ ಮಾಡಿರ್ತಕ್ಕಂಥ ಬೇರೆ ಹೆಣ್ಣು ಅಂತ ಅಂದ್ಕೊಂಡು ಸೂರ್ಯನಿಗೆ ಅಂತ ಗೊತ್ತಾದ ಮೇಲೆ ಸೂರ್ಯನಿಗೆ ಕೋಪ ಬಂದು ಆ ಛಾಯಾದೇವಿಗೆ ಏನು ಮಾಡ್ತಾರೆ, ಶಾಪವನ್ನು ಇಕ್ತಾರೆ. ಶಾಪವನ್ನು ಕೊಟ್ಟಮೇಲೆ ಆ ದೇವಿ ಅಶ್ವರೂಪವನ್ನು ತಾಳ್ತಾಳೆ. ಯಾರು? ಛಾಯಾದೇವಿ. ಸೊ ಸಂಜ್ಞಾದೇವಿಯಿಂದ ಜನ್ಮ ತಳೆದಿರ್ತಕ್ಕಂಥ ಛಾಯಾದೇವಿ ಕುದುರೆ ರೂಪವನ್ನು ತಾಳ್ತಾಳೆ. ಯಾಕೆಂದರೆ ಸೂರ್ಯದೇವನ ಶಾಪದಿಂದ. ಆಗ ಸೂರ್ಯದೇವ ಶಾಪವನ್ನು ಇಟ್ಮೇಲೆ ಛಾಯಾದೇವಿ ಭಾಳ ಮನನೊಂದು ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ, ವಿಷ್ಣು ಅಂದರೆ ಹರಿಯು ಯಾವಾಗ ಮೋಹಿನಿ ರೂಪವನ್ನು ತಾಳುತ್ತಾನೋ, ಮೋಹಿನಿ ರೂಪವನ್ನು ತಾಳಿದಾಗ ಆ ಮೋಹಿನಿಯ ದರ್ಶನವಾದಾಗ ನಿನಗೆ ಈ ಅಶ್ವವಾಗಿರ್ತಕ್ಕಂಥ ಈ ಶಾಪದಿಂದ ಮುಕ್ತಿ ಅಂತ ಸೂರ್ಯದೇವ ಛಾಯಾಳಿಗೆ ಹೇಳ್ತಾನೆ. ಸೊ ತನ್ನೆಲ್ಲ ತಪೋಶಕ್ತಿ, ತನ್ನೆಲ್ಲ ಮಾಯಾಶಕ್ತಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ಛಾಯಾದೇವಿ ಸೂರ್ಯಲೋಕದಿಂದ ಸೀದಾ ಬಂದು ಇದೆ ಛಾಯಾ ಭಗವತಿ ಇಲ್ಲೇ ನೆಲೆ ನಿಂತು ಸಾಕಷ್ಟು ವಿಷ್ಣುವಿಗಾಗಿ ತಪಸ್ಸನ್ನ ಮಾಡ್ತಾಳೆ. ಸೊ ಕೊನೆಗೂ ವಿಷ್ಣುದೇವ ಮೋಹಿನಿ ರೂಪವನ್ನ ತಾಳಿದಾಗ ಸೊ ಆ ಮೋಹಿನಿಯ ದರ್ಶನವನ್ನು ಪಡೆದು ಛಾಯಾದೇವಿ ತನಗೆ ಅಂಟಿರ್ತಕ್ಕಂಥ, ತನಗೆ ತಗಲಿರ್ತಕ್ಕಂಥ, ತನಗೆ ಆದಂಥ ಆ ಶಾಪದಿಂದ ಮುಕ್ತಿಯನ್ನ ಹೊಂದ್ತಾಳೆ. ಸೊ ಇದು ಈ ಸ್ಥಳ ಪುರಾಣ ಹಾಗೂ ಇಲ್ಲಿನ ಪುರಾಣ ಹಾಗೂ ಸೂರ್ಯದೇವನಿಗೂ ನಂಟಿರ್ತಕ್ಕಂಥ ಈ ಛಾಯಾ ಭಗವತಿ ನಮ್ಮ ಭಾಗದಲ್ಲಿ ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಸೊ ವಿಶೇಷವಾಗಿ ಈ ಛಾಯಾದೇವಿಗೆ ಎಲ್ಲೂ ದೇವಸ್ಥಾನಗಳಿಲ್ಲ, ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಸೊ ಅಷ್ಟು ವಿಶೇಷವಾಗಿರ್ತಕ್ಕಂಥ, ಎಲ್ಲೂ ಇಲ್ಲದಂಥ ಈ ಛಾಯಾದೇವಿಯ ಮಂದಿರ ಇದು ಈಗ ಯಾದಗಿರಿ ಜಿಲ್ಲೆ ಮುದೇಬೇಳ್ ತಾಲೂಕಿಗೆ ಬರುತ್ತೆ. ಇನ್ನೊಂದು ವಿಶೇಷವಾಗಿ ಇಲ್ಲಿ 18 ತೀರ್ಥಗಳು ಇವೆ. ಇಲ್ಲಿ 18 ತೀರ್ಥಗಳಿವೆ. ಸೊ ಇಲ್ಲಿನ ಒಂದು ರಾಮತೀರ್ಥ ಅಂತ ಇದೆ ಅಂತೆ. ಆ ರಾಮತೀರ್ಥದಲ್ಲಿ ವನವಾಸದಲ್ಲಿರ್ತಕ್ಕಂಥ ರಾಮ, ಲಕ್ಷ್ಮಣ, ಸೀತೆ ಅವರು ಬಂದು ಈ ತೀರ್ಥದಲ್ಲಿ ಪುಣ್ಯ ಸ್ನಾನ ಮಾಡ್ಕೊಂಡು ಹೋದ್ರಂತ ಇನ್ನೊಂದು ಪುರಾಣದ ಕಥೆ ಇದೆ, ಹಾಗೂ ಸ್ಥಳದ ಜನಪದ ಕಥೆ ಇದೆ. ಸೊ ಈ ಸದ್ಯಕ್ಕೆ ಇದು ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತದೆ. ಮೊದಲಿಗೆ ಈ ನಾರಾಯಣಪುರದ ಈ ಭಗವತಿಯು ಬಿಜಾಪುರ ಜಿಲ್ಲೆಗೆ ಬರ್ತಿತ್ತು. ಈಗ ಯಾದಗಿರಿ ಜಿಲ್ಲೆ ಹೊಸದಾಗಿ ಆದ ಕಾರಣ
ಇದು ಯಾದಗಿರಿ ಜಿಲ್ಲೆಗೆ ಬರುತ್ತೆ. ತುಂಬಾ ವಿಶೇಷವಾಗಿದೆ. ಇದು ಪ್ರಕೃತಿಯ ಮಡಿಲಿನಲ್ಲಿ ಇರ್ತಕ್ಕಂಥ ರಮಣೀಯ ಆಗಿರ್ತಕ್ಕಂಥ ಸ್ಥಳ. ಹಾಗೂ ಮುಂದೆ ನೀವು ನೋಡ್ಬೋದು, ಅಲ್ಲಿ ಜಲಪಾತ ಇದೆ, ಛಾಯಾ ಭಗವತಿ ಜಲಪಾತ ಅಂತ. ತುಂಬಾ ಎತ್ತರದಿಂದ ಏನ್ ಬಿಡಲ್ಲ, ಬಟ್ ಮಳೆಗಾಲದಲ್ಲಿ ನೀರ್ ಬಿಟ್ಟಾಗ ಮಾತ್ರ ಸಖತ್ತಾಗಿ ಕಾಣುತ್ತೆ. ತುಂಬಾ ಸೊಗಸಾಗಿ ಕಾಣ್ತಕ್ಕಂಥ ಜಲಪಾತ. ಇಲ್ಲಿ ನೀವು ನೋಡ್ಬೋದು, ಒನ್ ಡೇ ಪಿಕ್ನಿಕ್ಗೆ ತುಂಬಾ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ ನಮ್ಮ ರಾಯಚೂರು ಜನಕ್ಕೆ. ಸೊ ರಾಯಚೂರಿಂದ ಇದು ಒಂದು 110 ಕಿಲೋಮೀಟರ್ ಆಗ್ಬೋದು. ನನ್ಗೆ ಪರ್ಸನಲಿ ತುಂಬಾ ಮೆಚ್ಚುಗೆ ಇರ್ತಕ್ಕಂಥ ಸ್ಥಳ ಇದು. ಸೊ ಹಾಗಾಗಿ ನಿಮಗೂ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ನಿಂತ್ಕೊಂಡು ಈ ಪ್ರಕೃತಿಯ ಸೌಂದರ್ಯನ ಸವಿಯೋದೆ ಒಂಥರ ಖುಷಿಯ ವಿಚಾರ. ಮಳೆಗಾಲದಲ್ಲಿ ಒಂದ್ಸಾರಿ ಬಂದ್ಬಿಟ್ಟು ತೋರಿಸ್ತೀನಿ ಇದೆಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೀವು ನೋಡ್ಬೋದು, ನದಿಯ ನಡುವೆ ಇದ್ದೀನಿ. ಸೊ ಇದು ಕೃಷ್ಣಾ ನದಿ, ಕೃಷ್ಣಾ ರಿವರು. ಇದಕ್ಕೆ ಇನ್ನೊಂದು ನದಿ ಹೆಸರಿದೆ, ನೆನಪಾಗ್ತಾ ಇಲ್ಲ, ಬಟ್ ಸದ್ಯಕ್ಕೆ ಇದು ಕೃಷ್ಣಾ ರಿವರೇ. ಏನಂತೀರ? ಈ ಕೃಷ್ಣಾ ನದಿಯ ಪಕ್ಕದಲ್ಲಿ ಛಾಯಾ ದೇವಿ ನೆಲೆಸಿ ದಕ್ಷಿಣ ಕಾಶಿಯನ್ನು ಪ್ರಸಿದ್ಧಿ ಮಾಡಿದ್ದಾಳೆ. ಇದೇ ತರ ವಿಶೇಷವಾಗಿರ್ತಕ್ಕಂಥ ಸಾಕಷ್ಟು ಪ್ರವಾಸಿ ಸ್ಥಳಗಳು ನಮ್ಮ ರಾಯಚೂರಲ್ಲಿ ಸಿಗ್ತಕ್ಕಂಥ ಸಾಕಷ್ಟು ಪ್ರವಾಸಿ ಸ್ಥಳಗಳನ್ನ ನಿಮ್ಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಇದೇ ತರ ತುಂಬಾ ಸೊಗಸಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.